ಅರ್ಥ ಐತೇನು? ಅರ್ಥ ಆಗಿಲ್ರಿ ಇವ. ಶಿಖರ ಅಂದ್ರ ಏನ ಹೇಳ್ಬಿಡು ನನಗೆ. ಶಿಖರ ಅಂದ್ರಿ ಏನ್ರಿ ಇವ? ಇದು ಗುಡಿ ಮುಂದೆ ಇರ್ತಾವಲ್ಲ, ಗುಡಿ ಮ್ಯಾಗ ಶಿಖರ. ಏ ಮತ್ತೆ ಹಂಗ್ರಿ ಇವ? ಅದು ಅಲ್ಲ. ಶಿಖರ ಅಂದ್ರ ಏನ್ರಿ ಇವ? ಶಿಖರ ಅಂದ್ರ ಈ ದೇಹ ಅನ್ನುವಂತ ಒಂದು ಗುಡಿಗೆ ಹೌದು ಇದು ಐತಲ್ಲ ನೆತ್ತಿ ಅನ್ನುವಂಥದ್ದು ಶಿಖರ. ಹೌದ್ರಿ ಇವ. ಈ ಶಿಖರಕ್ಕೆ ಎಣ್ಣೆ ಉಣಿಸಿದ್ರ ಏನಾಗ್ತದ್ರಿ ಇವ? ಶಿಖರಕ್ಕೆ ಎಣ್ಣೆ ಉಣಿಸಿದೇವಂದ್ರ ನಿಖರವಾದಂತ ಬುದ್ಧಿ ಬರ್ತೈತಿ. ಬುದ್ಧಿ ಬರ್ತದ. ಇನ್ನ ಶಿಖರದ ತೆಳಗ ಒಕ್ಕರ ಬಾಯಿ ಅಂದ್ರ ಈ ಬಾಯಿಗೆ ಎಣ್ಣೆ ಹಾಕ್ತಿ. ಯಾವ್ಯಾವ ಎಣ್ಣೆ ಹಾಕ್ತಿ? ಓಟಿ, ಹೈವಾಡ್ಸ, ಸಂತರ, ಟ್ಯಾಂಗೋ ಇವೆಲ್ಲ ಹಾಕುದ್ರಿ ಇವ. ಅದು ಹಾಕಿದ್ರೆ ಎಂತ ಬುದ್ಧಿ ಬರ್ತೈತಿ ಹೇಳು? ಎಂತದ್ ಬರ್ತದ ನಿಮಗ್ ಗೊತ್ತಿಲ್ರಿ ಇವ. ತಕ್ರ ಮಕ್ರ ಬುದ್ಧಿ ಬರ್ತೈತಿ. ಹೌದು. ಅದಕ್ಕೆ ಇರ್ಲಿ ಇರ್ಲಿ. ಬಾಳೆನ ಮಾತಾಡೋದು ಬೇಡ. ಬಾಳ ಮಾತಾಡಿದ್ದ ಇವಕ್ ವಜ್ಜ ಆಗುದಾಗದ. ನಾವು ಮಾಡೋದು ಬೇಡ. ಬಾಳೆನ ಮಾತಾಡ್ಬೇಡ್ರಿ, ಬರೀ ಒಂದ್ 2 ತಾಸು ಮಾತಾಡ್ಬಿಡ್ರಿ. ಅದಕ್ಕ ಹೆಂಗ್ರಿ ಇವ? ಹೋದ ಸಂದಿನೊಳಗ ಏನಾಗ್ಯಾದ್ರಿ ಇವ? ಹೋದ ಸಂದಿನೊಳಗ ಸರಜೋಡಿ ಕಲಾವಂತರ ಬಹಳ ಚಂದ ಮಾತಾಡಿ ಹೋದ್ರು. ಬಹಳ ಚಂದ ಮಾತಾಡಿ ಹೋಗ್ಯಾರಿ ಇವ. ಹೌದಿಲ್ಲ? ಹೌದು. ಯಾಕಪ್ಪ ಅಂತಂದ್ರ ಅವ್ರು ಫಸ್ಟ್ನೇ ಸಂದಿಗೆ ಏನ ಮಾತು ಹೇಳಿದಾರಪ್ಪ ಅಂತಂದ್ರ ಬಂದು ಕೂಡೇನೆ ಏನ್ ಹೇಳ್ಯಾರಿ ಇವ? ಸೊಸಿ ಅಂತ ಹೇಳ ಮಾತು ಮಾತಾಡಿದ್ರು. ಮಾತಾಡ್ಯಾರಿಪ್ಪ, ಮಾತಾಡ್ಯಾರು. ಹೌದಿಲ್ಲ? ಹೌದು, ಮಾತಾಡ್ಯಾರ. ಸೊಸಿ ಅಂತ ಹೇಳ ಮಾತಾಡಿದ್ರು. ಅದಕ್ಕ ನಾನು ಸಿದ್ದು ಅಣ್ಣಗೆ ಕೇಳಿದೆ, ಏನಂತ ಕೇಳಿರಿ ಇವ? ನಾ ನಿನಗೆ ಹೆಂಗ ಸೊಸಿ ಹಾಕಿನಿ? ಹೌದು. ಸೊಸಿ ಅಂದಿದ್ದ ಕರೆ ಆದ್ರ ಜರ್ ಕರ್ತ ಹೊತ್ತು ಹೊಂಡತನ ನೀನು ಇಸಿ ಮಾಡೋ ಮಟ್ಟ ಬಿಡು ಮಗಳಲ್ಲ ಅಂತ ಹೇಳಂದೆ. ಹೇಳಿದೇವ್ರಿಪ್ಪ, ಮಾತು ಹೇಳಿದೆವು. ಅದಕ್ಕ ಆ ಸಿದ್ದು ಅಣ್ಣ ಹೇಳ್ತಾನ, ಏನ್ ಹೇಳ್ತಾರಿಪ್ಪ ಸಿದ್ದು ಅಣ್ಣ? ಇಸಿ ಮಾಡೋ ಮಟ್ಟ ಬಿಡುದಿಲ್ಲ ಅಂತ ನೀ ಹೇಳ್ತಿ. ಕಸಿ ಕಿತ್ತು ಮಟ್ಟ ಬಿಡಲ್ಲ ಹೇಳ್ತಾನ್ರಿಪ್ಪ. ನಾ ಬಿಡಂಗಿಲ್ಲ ಅಂತ ಹೇಳ್ತಾನ. ಸಿದ್ದು ಅಣ್ಣ ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀರಿವ ಸಿದ್ದು ಅಣ್ಣಗ ಮಾತ? ನಿಮ್ಮಂತವ್ರು ಏನೋ ಸೊಸಿ ಅಂತ ಬರ್ತಾರಲ್ಲ, ನಿಮ್ಮಂತವ್ರು ಮೀಸಿ ಕಿತ್ತು ಮಟ್ಟ ಬಿಡು ಮಗಳಲ್ಲ ಮತ್ತನ. ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿ ಇವ? ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀರಿವ ಮಾತ? ನಾ ತಂಗಿ ಅಂತ ನಾ ಒಪ್ಕೊಂಡಿನಿ. ಅವ್ರು ಏನೋ ಸೊಸಿನೇ ಅಲ್ಲ. ರೂಲ್ಸ್ ಪ್ರಕಾರ ಮಾತಾಡ್ಲಿ ಅತ್ತ. ಯಾಕಪ್ಪ ಅಂತಂದ್ರ ಈ ಬಾಯಿ ಅನ್ನುವಂಥದ್ದು ಬಂಗಾರ ಕನಿ ಮಾಡ್ಕೋಬೇಕು, ಹೊರತಾಗಿ ಬಚ್ಚಲು ಕುಣಿ ಮಾಡ್ಕೋಬಾರ್ದು. ನಾವೇನು ಕರ್ಗು ಒಂದಿಲ್ಲ, ಕೆಂಪು ಒಂದಿಲ್ಲ, ಯಾಕೆ ಬಸ್ ಒಂದಿಲ್ಲ, ಯಾಕೆ ಸಿದ್ದು ಅಣ್ಣನು ಒಂದಿಲ್ಲ. ಅದಕ್ಕ ಯಾಕಪ್ಪ ಅಂತಂದ್ರ ಮಾತು ಮಾತಾಡ್ರಿ ಬ್ಯಾಡ ಅನ್ನಂಗಿಲ್ಲ. ಹೌದು, ವಿಷಯ ಹಚ್ಚಿ ಮಾತಾಡ. ವಿಷಯ ಕತ್ತಿ ಮಾತು ಮಾತಾಡಿದ್ರೆ ಹೆಂಗ ಮಾತಾಡ್ಬೇಕು? ಹೆಂಗ ಮಾತಾಡ? ಜಾಡಿಗೆ ಬಟ್ಟು ಬಂದಿರಬಾರ್ದು, ಕುಲಕ್ಕೆ ಕುಂದ ಬಂದಿರಬಾರ್ದು, ಸಿದ್ಧರಿಗೆ ನಿಂದೆ ಆಡಿರಬಾರ್ದು. ಗೋಲ್ ಗುಮ್ಮಟ ಬ್ಯಾಂಟೂರಿಗೆ ಹೇಳ್ದಂಗ ಆಗಬೇಕು. ಅದಕ್ಕ ಯಾಕಪ್ಪ ಅಂತಂದ್ರ ಈ ಸಿದ್ಧರು ಸೇವಾ ಮಾಡಾಕತ್ತಿರಪ್ಪ ಅಂತಂದ್ರ ಬೆಂಕಿ ಅಂತ ಜಾಗದಾಗ ನಿಂತು ಹೌದು ಮಾತು ಮಾತಾಡುದು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ವಿಚಾರ ಮಾಡಿ ಮಾತಾಡ್ಬೇಕು. ಯಾಕಪ್ಪ ಅಂತಂದ್ರ ಸೌದತ್ತಿ ಎಲ್ಲಮ್ಮ ಚಿಂಚಲಿ ಮಾಯವ ಸರ್ತೆ ನಾನು ಗಣಸಗೆ ಬಿಟ್ಟಿಲ್ಲ. ಬತ್ತಲು ಮೀಸಿ ಬೋಳಿಸಿ ಕುಣ್ಯಾಕ ಹಚ್ಚಾಳ, ಸೀರೆ ಉಡಿಸ್ಯಾಳ. ಹೌದಿಲ್ಲ? ಯಾಕಪ್ಪ ಅಂತಂದ್ರ ಅಮ್ಮ ನಿನಗೆ ಎಷ್ಟು ಸೊಕ್ಕ ಐತಿಪ್ಪ ಅಂತಂದ್ರ ಮತ್ತೆ ನಿನ್ನ ಹಿಂದ ಬಕ್ಕ 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 ಒದ್ಕೋತ ನಾ ಬಂದಿನ ನನಗೆ ಎಷ್ಟು ಸೊಕ್ಕಿರಬಾರ್ದು ಹೇಳತ್ತ. ಈ ಊರಿಗೆ ಬರ್ತಾನ. ಹಂಗಲ್ಲ, ಅವನ ಹಿಂದ ಹುಟ್ಟಿ ಬಂದೀನಿ. ಅವನ್ ಹಿಂದ್ ಹುಟ್ಟಿ ಬಂದ್ಯಾ? ಇದನ್ನ ಸಿದ್ಧಾಂತ ಮಾಡಿಕೊಳ್ಳೋದ್ ಹೇಳ ನಾವು ಹೋಗಾಗ ಮಾಸ್ತರ ಸಿದ್ಧಾಂತ ಮಾಡಿಕೊಡು ಅಂತ ಹೇಳ್ಯಾರ ಅವರು. ಹೌದು, ಅದನ್ನ ನಾ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ಇನ್ನೊಂದು ಏನಂದ್ರಪ್ಪ ಅಂತಂದ್ರ ಏನಂದ್ರು? ಜಾನಪದ ಹಾಡೋದು ಹಾಡ್ತಿ. ಹೌದು, ಹೆಣ್ಣು ಮಕ್ಕಳ ಮೇಲೆ ಹಾಡ. ಹೆಣ್ಣು ಮಕ್ಕಳು ಅದಕ್ಕ ಯಾಕಪ್ಪ ಅಂತಂದ್ರ ನಾನು ಹಾಡಿ ದೈವದ ಅಪ್ಪನೆ ತಗೊಂಡಿಲ್ಲ. ಹೌದು, ನಾ ದೈವದ ಅಪ್ಪನೆ ಮೊದಲೇ ತಗೊಂಡ್ ಹಾಡಿನಿ. ಯಾಕ್ರಿ? ಹೌದಿಲ್ರಿ? ಈ ಹಾಡು ಬರೆಯವ್ರು ಏನು ನೀವು ಹೆಣ್ಮಕ್ಳಿಗೆ ಹಾಡ್ರಿ, ನೀವು ಗಂಡಸು ಮಕ್ಕಳಿಗೆ ಹಾಡ್ರಿ ಅಂತೇಳಿ ಬರ್ದಿಲ್ರಿ ಅವ ಜಾನಪದ ಸಾಹಿತ್ಯಗಾರರು. ಇಲ್ಲ, ಎಲ್ಲರೂ ಹಾಡ್ಲಂತಾನೆ ಬರ್ದಿಟ್ಟಾರ ಅವರು. ಹೌದು. ಯಾಕಪ್ಪ ಅಂತಂದ್ರ ಇವ್ರು ಏನೋ ಅಂತಾರಲ್ಲ, ಏನಂತಾರ? ಇವ್ರಿಗೆ ಏನ ಚಟ ಬಿಡೋ ಚಟಿಗೇಡಿ ಅಂದ್ರ ಹೇಳ್ತೀನಿ ಬಿಡ್ತೀನಿ ಕರ ಚಟ ಬಿಡೋದಿಲ್ಲ ಅಂದ್ರ ಅಂತ ಬುದ್ಧಿಗಳು ಇವ್ರು. ಯಾಕಪ್ಪ ಅಂತಂದ್ರ ಇಲ್ಲಿ ಕೆಸರು ಐತಿ ಅಂದ್ರ ಆ ಕೆಸರಾಗ ಕಲ್ಲು ಹೋಗದ ಮಾರಿಗೆ ಸಿಡಿಸ್ಕೊಳ್ಳೋದು ಬ್ಯಾಡ. ನಾವಲ್ಲ ಮಾರಿಗೆ ಸಿಡಿಸ್ಕೊಳ್ಳೋರು. ಯಾಕಪ್ಪ ಅಂದ್ರ ಕೆಸರು ಅದು ಯಾವತ್ತು ಕೆಸರಾಗಿ ಉಳಿಯೋದು. ಅದನ್ನ ಬಿಟ್ಟು ನಾವು ದಾರಿ ಸೀದಾ ಹಿಡಿದು ನಡೆಯೋದು ಅಷ್ಟೇ ನಮ್ ಕೆಲಸ. ನೀ ಏನ ಹಂಗಲ್ಲ ಸೊಸೆ ಹೆಂಗ ಅಕ್ಕಳತ್ತ ನೀ ಹೇಳಿದಿ, ಇನ್ನ ಅನ್ನ ನೀ ಹೆಂಗಕ್ಕಿ ಅನ್ನೋದ ನಾನು ಪದದೊಳಗೆ
ಹೇಳ್ತೀನಿ ಯಾಕಂದ್ರೆ ಟೈಮ್ ಬಾಳ ಆಗೈತಿ ಹೌದು. ಇನ್ನ ಚಾಲ ಕಡೆ ಬರು ಹಾ. ಪದ್ಯದ ಕಡೆ ಬರು ಬದ್ದರು